ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಏನಪ್ಪ ಅಂದರೆ SSC ಕಡೆಯಿಂದ SSC ಅಪ್ಲಿಕೇಶನ್ ಹಾಕಿರ್ತೀರಲ್ವಾ, ಅದು ಎಕ್ಸಾಮ್ ಸ್ಲಾಟ್ ಯಾವ ಥರ ಬುಕ್ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಹೊಸ ಜಾಬ್ ಕಂಟೆಂಟ್ಗಾಗಿ ನನ್ನ ಚಾನಲ್ ನೋಡ್ತಾ ಇರಿ. ಏನಪ್ಪ ಅಂದರೆ ನೀವು ಮೊದಲು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಬೇಕು. ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ ಮೇಲೆ ಅಲ್ಲಿ ಏನಪ್ಪ ಸರ್ಚ್ ಮಾಡೋಕ್ಕಂದರೆ SSC ಅಂತ ಸರ್ಚ್ ಮಾಡಿ. SSC ಅಂತ ಸರ್ಚ್ ಮಾಡಿದ ಮೇಲೆ ಈ ಥರ ನಮಗೆ SSC ವೆಬ್ಸೈಟ್ ಓಪನ್ ಆಗುತ್ತೆ. ಈ ಥರ ಓಪನ್ ಆದಮೇಲೆ ನಿಮಗೆ ರೈಟ್ ಸೈಡು ಲಾಗಿನ್ ರಿಜಿಸ್ಟರ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನಿಮಗೆ ರಿಜಿಸ್ಟರ್ ನಂಬರು ಮತ್ತು ಪಾಸ್ವರ್ಡ್ನ ಕೇಳುತ್ತೆ. ಮತ್ತು ರಿಜಿಸ್ಟರ್ ನಂಬರ್ ಪಾಸ್ವರ್ಡ್ನ ಇಲ್ಲಿ ಹಾಕಿ ನೀವು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಹೀಗೆ ನಿಮ್ಮದು ನೆಕ್ಸ್ಟ್ ಆದಮೇಲೆ ಕ್ಯಾಪ್ಚನ್ ಕೇಳುತ್ತೆ. ನೀವು ಕ್ಯಾಪ್ಚನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಕ್ಯಾಪ್ಚನ್ ಎಂಟ್ರಿ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಯಾವುದರಪ್ಪ ಅಂದರೆ ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ ಹೆಸರು, ಹಾಗೆ ನಿಮ್ಮದು ರಿಜಿಸ್ಟರ್ ಆಗಿರೋ ಫೋನ್ ನಂಬರ್ ಮತ್ತು ಇಮೇಲ್ ID ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಕಂಡ ಮೇಲೆ ಏನು ಮಾಡೋಕ್ಕಪ್ಪ ಅಂದರೆ ನೆಕ್ಸ್ಟು ಕೆಳಗೆ ಸ್ಕ್ರೋಲ್ ಮಾಡಬೇಕು. ಕೆಳಗೆ ಸ್ಕ್ರೋಲ್ ಮಾಡಾದಮೇಲೆ ನಿಮಗೆ ಇಲ್ಲಿ ನಿಮ್ಮದು ಈಗ ಅಪ್ಡೇಟ್ ಅಪ್ಲಿಕೇಶನ್ ಮತ್ತು ಮೈ ಅಪ್ಲಿಕೇಶನ್ ಇರುತ್ತೆ. ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಮೈ ಅಪ್ಲಿಕೇಶನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮಲ್ಟಿ ಟಾಸ್ಕಿಂಗ್ ಅಂತ ಇದೆಯಲ್ವಾ ರೈಟ್ ಸೈಡು, ಅಲ್ಲಿ ಕೆಳಗೆ ನಿಮಗೆ ಇದು ಏನಪ್ಪ ಸ್ಲಾಟ್ ಬುಕಿಂಗ್ ಅಂತ ಇದೆಯಲ್ವ, ಅದನ್ನು ಕ್ಲಿಕ್ ಮಾಡಿ ಮೇಲೆ ಈ ಥರ ಇಂಟ್ರೆಸ್ಟ್ ಬರುತ್ತೆ. ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಒನ್ ಟೈಮ್ ನಿಮಗೆ ರಿಜಿಸ್ಟರ್ ಆದಮೇಲೆ ಮತ್ತೊಂದು ಸಲ ನಿಮಗೆ ರಿಜಿಸ್ಟರ್ ಆಗೋ ಅವಶ್ಯಕತೆ ಇನ್ನೊಂದ್ಸಲ ಎಡಿಟ್ ಮಾಡೋಕ್ಕೆ ನಿಮಗೆ ಕೊಡೋದಿಲ್ಲ. ಹಾಗಾಗಿ ನೀವು ಒಂದೇ ಟೈಮ್ ಏನಪ್ಪ ಅಂದರೆ ಎಕ್ಸಾಮ್ ಸ್ಲಾಟ್ ಬುಕ್ ಮಾಡಬೇಕು. ಓಕೆನಾ. ಅದಾದ ನಿಮಗೆ ಬ್ಲ್ಯಾಕ್ 1 ಬ್ಲ್ಯಾಕ್ 2 ಅಂತ ಇರುತ್ತೆ. ನಿಮಗೆ ಬ್ಲ್ಯಾಕ್ 1 ಒಳಗೆ ಬೇಕಂದರೆ ಬ್ಲ್ಯಾಕ್ 1 ಒಳಗೆ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ಬ್ಲ್ಯಾಕ್ 2 ಒಳಗೆ ಬೇಕಂದರೆ ಬ್ಲ್ಯಾಕ್ 2 ಸೆಟ್ ಮಾಡಿ. ಟೋಟಲಾಗಿ ಇಲ್ಲಿ 5 ಸ್ಟೆಪ್ ಕೊಟ್ಟಿದ್ದಾರೆ. ಓಕೆ, ನಿಮಗೆ ಎಕ್ಸಾಮ್ ಸಿಟಿ ಸೆಟ್ ಮಾಡಬೇಕು, ಆಮೇಲೆ ಅದರ್ ಸಿಟಿ ಮತ್ತು OTP ಆಗಿ ಎಂಟ್ರಿ ಮಾಡಬೇಕು. ನಿಮಗೆ ಯಾವ ಸಿಟಿ ಬೇಕು, ಯಾವ ಡೇಟ್ ಒಳಗೆ ಬೇಕು, ನೀವು ಆರಾಮಾಗಿ ಸೆಟ್ ಮಾಡ್ಬೋದು. ನಾನು ಇಲ್ಲಿ ಬ್ಲ್ಯಾಕ್ 2 ಸೆಟ್ ಮಾಡ್ತೀನಿ. ಓಕೆ, ನನಗೆ ಈಗ ಎಕ್ಸಾಮ್ ಸೆಂಟರ್ ಏನಪ್ಪ ನನಗೆ ಬ್ಲ್ಯಾಕ್ 2 ಒಳಗೆ ನಾನು ಎಕ್ಸಾಮ್ ಬರೀತೀನಿ. ಹಾಗಾಗಿ ನಾನು ಇಲ್ಲಿ ಬ್ಲ್ಯಾಕ್ 2 ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಅಂತ ಕೊಡ್ತೀನಿ. ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ಅದು ಲೋಡಾಗಿ ನೆಕ್ಸ್ಟ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಓಕೆ, ನಿಮ್ದು ಏನಾದರೂ ನೆಟ್ವರ್ಕ್ ಇಲ್ಲ, ಸರ್ವರ್ ಚೆನ್ನಾಗಿದ್ದರೆ ನಿಮ್ಮದು ಬೇಗ ಬರುತ್ತೆ. ಸ್ವಲ್ಪ ನೆಟ್ವರ್ಕ್ ಚೆನ್ನಾಗಿಲ್ಲ, ಸೊ ಒಂದೆರಡು ನಿಮಿಷ ಲೇಟಾಗಿ ಸರ್ವರ್ ಆಮೇಲೆ ನಿಮ್ಮದು ಲೋಡಾಗಿ ನೆಕ್ಸ್ಟ್ ಪೇಜಿಗೆ ಬರುತ್ತೆ. ಈ ಥರ ಬಂದಮೇಲೆ ನಿಮಗೆ ಎಕ್ಸಾಮ್ ಸೆಂಟ್ರ್ ಅಪ್ಲಿಕೇಶನ್ ಆಗಿ 3 ಸಿಟಿ ಕೊಟ್ಟಿರ್ತಾರೆ. ಆಯಿತಾ, ನಾನು ಹಾಕುವಾಗ ಬೆಂಗಳೂರು, ಹುಬ್ಬಳ್ಳಿ ಮತ್ತು ಮೈಸೂರು ಕೊಟ್ಟಿದ್ದೆ. ಹಾಗೆ ನನಗೆ 3 ಎಕ್ಸಾಮ್ ಸೆಂಟ್ರ್ ಬಂದಿದೆ. ನಾನೀಗ ಏನಪ್ಪ ಮಾಡ್ತೀನಪ್ಪ ಅಂದರೆ ನನಗೆ ಬೆಂಗಳೂರು ಬೇಕು. ಓಕೆನಾ, ಅದಕ್ಕೆ ನಾನು ಬೆಂಗಳೂರನ್ನ ಕ್ಲಿಕ್ ಮಾಡ್ತೀನಿ. ಓಕೆ, ನಿಮ್ಗೆ ಯಾವ ಸಿಟಿ ಬೇಕು ಆ ಸಿಟಿನ ನೀವು ಕ್ಲಿಕ್ ಮಾಡಬೇಕು. ನಿಮ್ಗೆ ಯಾವ ಸಿಟಿ ಅನುಕೂಲ ಆಗುತ್ತೆ, ಯಾವುದು ಅವೈಲೇಬಲ್ ಆಗುತ್ತೆ, ಯಾವಾಗ ಹೋಗೋಕ್ಕೆ ಎಕ್ಸಾಮ್ ಬರೋಕ್ಕೆ ನಿಮಗೆ ಈಸಿಯೆಸ್ಟ್ ನಿಯರೆಸ್ಟ್ ಯಾವುದಾಗುತ್ತೆ, ಹಾಗೆ ಸ್ಟೇಯಿಂಗ್ ಯಾವ್ದು ಬೆಟರ್ ಅನಿಸುತ್ತೆ ಅದನ್ನ ಕ್ಲಿಕ್ ಮಾಡಿ ನಾನು ಬೆಂಗಳೂರು ಸೆಲೆಕ್ಟ್ ಮಾಡ್ತೀನಿ. ಓಕೆ, ನೀವು ಬೆಂಗಳೂರು ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡಿ 6 ಅಂತ ಬರುತ್ತೆ. ಅದಾದಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಜಿಸ್ಟರ್ ಆಗಿರೋ ನಂಬರಿಗೆ OTP ಬರುತ್ತೆ. ಓಕೆನಾ, OTP ಬಂದಮೇಲೆ ನಿಮಗೆ ಬಂದಿರೋ OTPನ ಇಲ್ಲಿ ಎಂಟರ್ ಮಾಡಬೇಕೇನಾ. ನನಗೆ ಬಂದಿರೋ OTPನ ಇಲ್ಲಿ ಎಂಟರ್ ಮಾಡ್ತಾಯಿದ್ದೀನಿ. ನೀವು ಬಂದಿರೋ OTPನ ಇಲ್ಲಿ ನೀವು ಕಂಪ್ಲೀಟಾಗಿ ಎಂಟರ್ ಮಾಡಿ. ಕಂಪ್ಲೀಟಾಗಿ ಎಂಟರ್ ಮಾಡಿ ಆದಮೇಲೆ ಸಕ್ಸಸ್ ಅಂತ ಬರುತ್ತೆ. ಬಂದಾದಮೇಲೆ ನಿಮಗೆ ಕಂಪ್ಲೀಟಾಗಿ ಇಲ್ಲಿ ಏನಪ್ಪ ಅಂದರೆ ನಿಮ್ಮದು ಕಂಪ್ಲೀಟಾಗಿ ನೀವು ಎಕ್ಸಾಮ್ ಸಿಟಿ ಮತ್ತು ಡೇಟು ಮತ್ತು ಯಾವ ಶಿಫ್ಟು ಎಲ್ಲ ಏನಪ್ಪ ಅಂದರೆ ಅಪ್ಲೈ ಆಗಿರೋಕೆ ನೀವು ಇನ್ನೊಂದು ನಿಮಗೆ ಎಡಿಟ್ ಮಾಡೋಕ್ಕಾಗೋದಿಲ್ಲ. ಇದಿಷ್ಟು ಯಾವ ಥರ SSC ಯಾವ ಥರ ಎಕ್ಸಾಮ್ ಸ್ಲಾಟು ಅಲರ್ಟ್ ಮಾಡೋಂಥ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡ್ತಾರೆ. ಓಕೆ, ಇದಿಷ್ಟು ನಿಮಗೇನು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಹೊಸ ಜಾಬ್ ಕಂಟೆಂಟ್ಗಾಗಿ ನನ್ನ ಚಾನಲ್ ನೋಡ್ತಾ ಇರಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.